ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಈ ಬ್ಲಾಗ್ ಬಂದ್ಬಿಟ್ಟು ಮೇನ್ ಆಗಿ ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಾ, ನಾನು ಸಮ್ ಐಟಮ್ಸ್ ಗಳನ್ನ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ನಂಗೆ ಒಂದು ಪಾರ್ಸಲ್ ರಿಸೀವ್ ಆಗಿದೆ. ಆ ಒಂದು ಪಾರ್ಸಲ್ ಏನಿದೆ ಅಂತ ಅಂಡ್ ಪ್ರಾಡಕ್ಟ್ಸ್ ಬಗ್ಗೆ ನಾನು ನಿಮ್ಗೆ ಡೀಟೇಲ್ಸ್ ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದೊಂದು ಪ್ರಾಡಕ್ಟ್ಸ್ ನ ಅನ್ಬಾಕ್ಸ್ ಮಾಡ್ತಾ ಇರೋಂತಹ ಒಂದು ವಿಡಿಯೋ ಆಗಿರುತ್ತೆ. ಹೋಪ್ ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಲೈಕ್ ಮೇಕಪ್ ಯಾರ್ಯಾರು ಇಷ್ಟ ಪಡ್ತೀರಾ ಅಂಡ್ ತುಂಬಾ ಸಿಂಪಲ್ ಆಗಿ ಕಾಲೇಜ್ಗೆ ಹೋಗೋರಾಗಿರ್ಬೋದು, ಆಫೀಸ್ಗೆ ಹೋಗೋವಂಥವ್ರು ಅಥವಾ ನ್ಯಾಚುರಲ್ ಆಗಿ ಲುಕ್ ಬೇಕು ಅಂತ ಅನ್ನೋರು ಒಂದು ಗುಡ್ ಲೈಕ್ ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂತಂದ್ರೆ ಲೈಕ್ ಹರ್ಬಲ್ಸ್ ಎಲ್ಲ ಯೂಸ್ ಮಾಡಿಸಿ ಮಾಡಿರುವಂತಹದ್ದು ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಬ್ರ್ಯಾಂಡ್. ನಾನು ಆಲ್ರೆಡಿ ಸಮ್ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡಿ ಅದ್ರ ಕ್ವಾಲಿಟಿನ ತಿಳ್ಕೊಂಡು ನಂಗೆ ಇನ್ನೂ ಬೇಕು ಕೆಲವೊಂದು ಪ್ರಾಡಕ್ಟ್ಸ್ ಅಂತ ನಾನು ಆರ್ಡರ್ ಮಾಡಿದ್ದೆ. ಸೊ ನನಗೆ ಒಂದು ಪಾರ್ಸಲ್ ರಿಸೀವ್ ಆಗಿದೆ. ಆ ಒಂದು ಪ್ರಾಡಕ್ಟ್ಸ್ ಗಳ ಬಗ್ಗೆ ನಾನು ರಿವ್ಯೂ ಕೊಡ್ಬೇಕು ಅಂತ ಅಂಡ್ ಏನೆಲ್ಲ ತಗೊಂಡಿದೀನಿ ಅಂತ ಈ ಒಂದು ಪ್ರಾಡಕ್ಟ್ ರಿವ್ಯೂ ಜೊತೆ ಒಂದು ಪಾರ್ಸಲ್ ನ ಅನ್ಬಾಕ್ಸ್ ಮಾಡ್ಬೇಕು ಅನ್ಕೊಂಡು ಈ ಬ್ಲಾಗ್ ನ ಸ್ಟಾರ್ಟ್ ಮಾಡಿದೀನಿ. ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂಡ್ ಆಲ್ರೆಡಿ ನನಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಿರೋರ್ಗೆ ತುಂಬಾ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ವಿಡಿಯೋ. ಬನ್ನಿ ಇವಾಗ ಪಾರ್ಸಲ್ ತಗೊಳ್ತಾ ಇದೀನಿ. ಸೊ ನೋಡಿ, ನಂಗೆ ಇವಾಗ ಪಾರ್ಸಲ್ ರಿಸೀವ್ ಆಗಿದೆ. ಸೊ ಇದನ್ನ ನಿಮ್ ಮುಂದೆನೆ ಅನ್ಬಾಕ್ಸ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ ಫ್ಲಿಪ್ಕಾರ್ಟ್. ಕೆಲವೊಂದ್ಸಲ ಡ್ಯಾಮೇಜ್ ಬಂದಿರುತ್ತೆ, ಹೇಳಕ್ಕಾಗಲ್ಲ ಹೆಂಗಿರುತ್ತೆ ಅಂತ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವಾಗ ನಾನು ಓಪನ್ ಮಾಡ್ತಾ ಇದ್ದೀನಿ. ನಿಮ್ ಎದುರಿಗೇನೆ ನೋಡೋಣ ಅದು ಯಾವ ಬ್ರ್ಯಾಂಡ್ ಅಂಡ್ ಏನೆಲ್ಲ ಬಂದಿದೆ ನನಗೆ ಪ್ರಾಡಕ್ಟ್ಸ್ ಗಳು ಅಂತ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬರ್ತಾನೆ ಇಲ್ಲ. ಸೊ ಫೈನಲಿ ನಾನು ನನ್ನ ಒಂದು ಪಾರ್ಸಲ್ ಓಪನ್ ಮಾಡ್ಕೊಂಡೆ. ಸೊ ನೋಡಿ, ಇದ್ರಲ್ಲಿ ಇರೋಂತ ಹೀರೋಯಿನ್ ಡ್ರೆಸ್ ಕಲರ್ ಮತ್ತೆ ನನ್ನ ಡ್ರೆಸ್ ಕಲರ್ ಮ್ಯಾಚ್ ಆಗ್ಬಿಟ್ಟಿದೆ. ಒಂದ್ ನಿಮಿಷ, ಬ್ರೈಟ್ನೆಸ್ ಸ್ವಲ್ಪ ಜಾಸ್ತಿ ಆಗಿ ಫೀಲ್ ಆಗ್ತಾ ಇದೆ. ಸೊ ಸ್ವಲ್ಪ ಡೌನ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ತುಂಬಾ ಮಳೆ ಬರ್ತಾ ಇದೆ. ಮಾರ್ನಿಂಗ್ ಇಂದ ಮಳೆನೆ ಬಿಟ್ಟಿಲ್ಲ. ಸೊ ಈ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ಜಸ್ಟ್ ಹಬ್ಸ್ ಅವ್ರದ್ದು ಟ್ರೆಂಡಿ ಬ್ಯೂಟಿ ಬಾಕ್ಸ್ ಅನ್ನೋದು ಒಂದು ಕಾಂಬೋ ಪ್ಯಾಕ್. ಇದು 360 ಡಿಗ್ರಿ ಬ್ಯೂಟಿ ಅಂತ ಕೊಟ್ಟಿದ್ದಾರೆ. ಇದು ಪ್ಯಾರಾಬಿನ್ ಫ್ರೀ ಆಗಿರುತ್ತೆ, ಕ್ರುಯಲ್ಟಿ ಫ್ರೀ ಅಂಡ್ 100% ಹರ್ಬಲ್ ಆಕ್ಟಿವ್ಸ್ ಅಂತ ಇದೆ. ಇದು ತುಂಬಾ ಚೆನ್ನಾಗಿದೆ. ಜಸ್ಟ್ ಹರ್ಬ್ಸ್ ಅಂತಂದ್ರೆ ಲೈಕ್ ಹರ್ಬ್ಸ್ ನ ಯೂಸ್ ಮಾಡಿದಂತ ಪ್ರಾಡಕ್ಟ್ಸ್ ಗಳು. ನಾನಂತೂ ಆಲ್ರೆಡಿ ನಿಮ್ಗೆ ತೋರಿಸ್ತೀನಿ ನೋಡಿ. ಇದು ಜಸ್ಟ್ ಹರ್ಬ್ಸ್ ಲಿಪ್ ಅಂಡ್ ಚೀಕ್ ಟಿಂಟ್. ತುಂಬಾ ಜನ ನಂಗೆ ಕೇಳಿದೀರಾ. ತುಂಬಾ ಸಲ ನಾನು 2 ಮಿನಿಟ್ಸ್ ಮೇಕಪ್ ಲುಕ್, 5 ಮಿನಿಟ್ಸ್ ಮೇಕಪ್ ಲುಕ್ ಅಲ್ಲಿ ಇದು ಲಿಪ್ ಅಂಡ್ ಚೀಕ್ ಟಿಂಟ್. ಇದು ಬಂದ್ಬಿಟ್ಟು 695 ರುಪೀಸ್, 5 ಗ್ರಾಮ್ ಏನೋ ಇರುತ್ತೆ. ತುಂಬಾ ಚೆನ್ನಾಗಿದೆ. ಇದು ನಂದು ಶೇಡ್ ಬಂದ್ಬಿಟ್ಟು 0.04 ಮಹಾಗನಿ ಶೇಡ್ ಆಗಿರುತ್ತೆ. ಇದು ತುಂಬಾ ಚೆನ್ನಾಗಿದೆ. ನಾನು ಲಾಸ್ಟ್ ಟೈಮ್ ಗಳಲ್ಲಿ ಯೂಸ್ ಮಾಡಿ ನೋಡಿದೀನಿ. ಅದಕ್ಕೋಸ್ಕರ ಆ ಬ್ರ್ಯಾಂಡ್ ಸಮ್ ಪ್ರಾಡಕ್ಟ್ಸ್ ಮೇಕಪ್ ಐಟಮ್ಸ್ ಬೇಕು ಅಂತ ತಗೊಂಡಿದೀನಿ. ಇದು ಬಂದ್ಬಿಟ್ಟು ಪ್ರೈಸ್ ನಾನು ನಿಮ್ಗೆ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಇದ್ರಲ್ಲಿ ಏನೇನಿದೆ ಅಂತಂದ್ರೆ ಸೆರಮ್ ಫೌಂಡೇಶನ್ ಟ್ಯೂಬ್ ಒಂದಿದೆ ಅಂಡ್ ಡೇ ಲಾಂಗ್ ಕೋಲ್ ಕಾಜಲ್ ಒಂದು ಇದೆ, ಮತ್ತೆ ಲ್ಯೂಮಿ ಗ್ಲೋ ಸ್ಟ್ರೋಕ್ ಕ್ರೀಮ್ ಇದೆ. ಮೇನ್ ಆಗಿ ನಂಗೆ ಸ್ಟ್ರೋಕ್ ಕ್ರೀಮ್ ಇರ್ಲಿಲ್ಲ, ಸೊ ಅದಕ್ಕೋಸ್ಕರ ಕಾಂಬೋ ಪ್ಯಾಕ್ ಅಲ್ಲಿ ಇತ್ತು. ಸೊ ನಂಗೆ ಬೇಕಿತ್ತು ಸ್ಟ್ರೋಕ್ ಕ್ರೀಮ್. ಸೊ ಹಂಗಾಗಿ ಅದೊಂದು ಇತ್ತು ಅಂತ ಮೇನ್ ಥಿಂಗ್ ಅಂತ ನಾನು ಬುಕ್ ಮಾಡ್ಕೊಂಡೆ. ಅಂಡ್ ಸೆರಮ್ ಇನ್ಫ್ಯೂಸ್ಡ್ ಲಿಪ್ ಗ್ಲಾಸ್ ಇದೆ. ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಕೊಳ್ತೀನಿ. ಇನ್ನು ಬಾಕ್ಸ್ ಓಪನ್ ಮಾಡಿಲ್ಲ, ನಿಮ್ಗೆ ಓಪನ್ ಮಾಡೋಣ ಅಂತ. ಲಿಪ್ ಗ್ಲಾಸ್ ನಾನು ಆಲ್ರೆಡಿ ಒಂದನ್ನು ತಗೊಂಡಿಲ್ಲ ಅಂಡ್ ಇವಾಗ ನಾನು ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ನಂಗೆ ಒಂದು ಲಿಪ್ ಗ್ಲಾಸ್ ಬೇಕಿತ್ತು. ಅಂಡ್ ಇದು ಒಂದು ಪ್ರಾಡಕ್ಟ್ ಬ್ರ್ಯಾಂಡ್ ತುಂಬಾ ಚೆನ್ನಾಗಿರುತ್ತೆ, ಜಸ್ಟ್ ಹಬ್ಸೋದು. ಸೊ ಹಂಗಾಗಿ ಇದು ಕಾಂಬೋದಲ್ಲಿ ಇತ್ತು. ಇದು ಒಂದು ಮೇನ್ ರೀಸನ್ ನಾನು ಬುಕ್ ಮಾಡ್ಕೊಳ್ಳೋದಕ್ಕೆ. ಅಂಡ್ ಲಿಪ್ ಅಂಡ್ ಚೀಕ್ ಟಿಂಟ್ ಇನ್ನೊಂದು ಶೇಡ್ ಇದೆ. ನೋಡೋಣ ಯಾವ ಶೇಡ್ ಬಂದಿರುತ್ತೆ ಅಂತ. ತುಂಬಾ ಚೆನ್ನಾಗಿರುತ್ತೆ ಇವ್ರದ್ದು ಪ್ರಾಡಕ್ಟ್. ಲೆಟ್ಸ್ ಓಪನ್. ಬನ್ನಿ. ಚೆನ್ನಾಗಿದೆ ನೋಡಿ, ಬಾಕ್ಸ್ ಕ್ಯೂಟ್ ಆಗಿದೆ. ಅದ್ ಏನಾಗ್ತಿದೆ ಅಂತ ಗೊತ್ತಿಲ್ಲ. ಸೊ ಡಿಸ್ಪ್ಲೇ ಲೈಕ್ ನನ್ ವಿಂಡೋ ಆಪೋಸಿಟ್ ಅಲ್ಲಿ ನಂಗೆ ಇವತ್ತು ಮಳೆ ಬೇರೆ ಬರ್ತಾ ಇದೆ ಆಚೆ ಕಡೆ. ಸೊ ಹಂಗಾಗಿ ಪವರ್ ಬೇರೆ ಇಲ್ಲ. ಸೊ ಹಂಗಾಗಿ ನಾನು ಇಲ್ಲಿ ವಿಂಡೋ ಹತ್ರ ನಿಂತ್ಕೊಂಡು ಬ್ಲಾಗ್ ಮಾಡ್ತಿದ್ದೀನಿ. ಸೊ ಹಿಂದೆ ಬಂದ್ರೆ ಮೇ ಬಿ ನಿಮಗೆ ಕ್ಲಿಯರ್ ಆಗಿ ಕಾಣುತ್ತೆ. ಸೊ ಲೆಟ್ಸ್ ಜೂಮ್ ಮಾಡೋಣ ಒಂದ್ ಸ್ವಲ್ಪ ವಿಡಿಯೋ. ಓಕೆ ಇವಾಗ ಒಂದ್ ಸ್ವಲ್ಪ ಚೆನ್ನಾಗಿ ನಿಮ್ಗೆ ಕಾಣಿಸುತ್ತೆ. ಅದು ಫುಲ್ಲು ರಿಫ್ಲೆಕ್ಟ್ ಆಗ್ತಿದೆ ಲೈಟ್, ಹಂಗಾಗಿ. ಸೊ ಈ ರೀತಿ ಬಾಕ್ಸ್ ಇದೆ. ಓಪನ್ ಯಾವ ಕಡೆ? ಸೊ ನೋಡಿ, ಓಪನ್ ಮಾಡ್ತಾ ಇದ್ದೀನಿ. ಇದೇನೋ ಈ ರೀತಿ ಎಲ್ಲ ಪುಕ್ಕ ತರದ್ದು ಕೊಟ್ಟಿದ್ದಾರೆ. ಪೇಪರ್, ಕಲರ್ ಪೇಪರ್ದು ಒಂಥರ ಚೆನ್ನಾಗಿದೆ ನೋಡೋದಕ್ಕೆ.
ಅಂಡ್ ಯಾವಾಗ್ಲೂ ಅಷ್ಟೇನೆ ಈ ಪ್ರಾಡಕ್ಟ್ಸ್ ಗಳದ್ದು ಸೇಫ್ಟಿ ತುಂಬಾ ಮುಖ್ಯ. ಈ ನೈಕಾದಲ್ಲೆಲ್ಲ ಆರ್ಡರ್ ಮಾಡಿದಾಗ್ಲೂ ಇದೇ ರೀತಿ ಬಂದಿರುತ್ತೆ. ಈ ರೀತಿ ಈ ಪೇಪರ್ಗೆ ಏನಂತಾರೆ ಅಂತ ಗೊತ್ತಿಲ್ಲ, ಈ ರೀತಿ ಪೇಪರ್ ಗಳ ಒಳಗಡೆ ನಮ್ಗೆ ಪ್ರಾಡಕ್ಟ್ಸ್ ಕೊಟ್ಟಿದ್ದಾರೆ, ಬಿಕಾಸ್ ಡ್ಯಾಮೇಜ್ ಏನು ಆಗ್ಬಾರ್ದು ಅಂತ. ಸೊ ಲೆಟ್ಸ್ ಅನ್ಬಾಕ್ಸ್. ನೋಡಿ 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 ಹಿಂಗಿದೆ, ಎಷ್ಟು ಪ್ರಾಡಕ್ಟ್ಸ್ ಇದೆ. ಇಲ್ಲಿ ನಾನು ಒಂದಾದ್ಮೇಲೆ ಒಂದನ್ನ ನಿಮ್ಗೆ ತೋರಿಸ್ತೀನಿ. ನೋಡಿ ಇಷ್ಟು ಪ್ರಾಡಕ್ಟ್ಸ್ ಬಂದಿದೆ. ಸಾರಿ ವಿತೌಟ್. ಸೊ ಇವಾಗ ಲೆಟ್ಸ್ ಸ್ಟಾರ್ಟ್ ವಿತ್ ಯಾವ್ದಿಂದ, ಸ್ಟ್ರೋಕ್ ಕ್ರೀಮ್ ಇಂದ ಸ್ಟಾರ್ಟ್ ಮಾಡೋಣ. ಸೊ ನಾನು ಇಲ್ಲೆಲ್ಲಾರು ಕೆಳಗೆ ಇಟ್ಕೊಳ್ತೀನಿ. ಸೊ ಈ ಸ್ಟ್ರೋಕ್ ಕ್ರೀಮ್ ಬಂದ್ಬಿಟ್ಟು ಈ ರೀತಿ ಇದೆ, ಕ್ಯೂಟ್ ಆಗಿದೆ ನೋಡಕ್. ಕಲರ್ ಒಂಥರ ಗೋಲ್ಡ್ ಲೈಕ್ ವೈಲೆಟ್ ಕಲರ್ ಅಲ್ಲಿ ಮಿಕ್ಸ್. ಇದು ಲ್ಯೂಮಿಕ್ ಗ್ಲೋ ಸ್ಟ್ರೋಕ್ ಕ್ರೀಮ್, ಲೋಟಸ್ ಪ್ಲಸ್ ಸ್ಯಾಂಡಲ್ವುಡ್ ಇಂದ ಮಾಡಿರುವಂತದ್ದು. ಇಲ್ಯುಮಿನೇಟಿಂಗ್ ಮಾಯಿಶ್ಚರೈಸ್, ಇದನ್ನ ನಾವು ಇಲ್ಯುಮಿನೇಟರ್ ಆಗೂ ಸಹ ಯೂಸ್ ಮಾಡ್ಬೋದು ಮೇಕಪ್ಗೆ, ಲೈಕ್ ಮಾಯಿಶ್ಚರೈಸರ್ ಆಫ್ಟರ್. ಸೊ ನೋಡೋಣ, ಲೆಟ್ಸ್ ಚೆಕ್. ಈ ರೀತಿ ಟ್ಯೂಬ್ ಓಪನ್ ಕೊಟ್ಟಿದ್ದಾರೆ. ಸೊ ನಾನು ನನ್ನ ಹ್ಯಾಂಡ್ಗೆ ಹಾಕೊಂಡು ಯೂಸ್ ಮಾಡ್ತೀನಿ, ತೋರಿಸ್ತೀನಿ ನಿಮ್ಗೆ. ಇದು ಬಂದ್ಬಿಟ್ಟು ಲೋಟಸ್ ಪ್ಲಸ್ ಸ್ಯಾಂಡಲ್ ವುಡ್ ಅಲ್ವಾ, ಸೊ ಹಂಗಾಗಿ ಲೋಟಸ್ ಕಲರ್ ಅಲ್ಲಿದೆ. ಸೊ ನೋಡೋಣ, ಅದು ಝೂಮ್ ಆಗಿದ್ದೀನಿ, ಸೊ ಹಂಗಾಗಿ ಫುಲ್ಲು ನನ್ನ ಫೇಸ್ ಕಾಣಿಸಲ್ಲ. ಹಿಂಗೆ ಅನ್ಸುತ್ತೆ ನಿಮ್ಗೆ ಫೋಟೋ ಲೈಕ್ ವಿಡಿಯೋದಲ್ಲಿ ಅಂತ ಗೊತ್ತಿಲ್ಲ, ಬಟ್ ರಿಯಲ್ ಆಗಿ ತುಂಬಾ ಸಾಫ್ಟ್ ಫೀಲ್ ಆಗ್ತಿದೆ. ಲೈಟ್ ಆಗಿ ಒಂಥರ ಶೈನಿ ಫೀಲ್ ಆಗ್ತಿದೆ ನನ್ಗೆ. ಅದು ಕ್ಯಾಮ್ರಾದಲ್ಲಿ ಫುಲ್ಲು ರಿಫ್ಲೆಕ್ಟ್ ಆಗೋದು ಗೊತ್ತಾಗ್ತಿಲ್ಲ, ಬಟ್ ನನ್ಗೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ. ಸೊ ಇದು ಒಂದು ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಲೆಟ್ಸ್ ಸ್ವಲ್ಪ ಝೂಮ್ ಔಟ್ ಮಾಡೋಣ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಒಂದು ಲಿಪ್ ಗ್ಲಾಸ್, ಕ್ಯೂಟ್ ಆಗಿದೆ, ಪಿಂಕ್. ಜಸ್ಟ್ ಸೆರಮ್ ಇನ್ಫ್ಯೂಸ್ಡ್ ಲಿಪ್ ಗ್ಲಾಸ್ ಅಂತ. ಇದು ನಾನು ಟ್ರೈ ಮಾಡೇ ಬಿಡ್ತೀನಿ. ಸೊ ನೋಡಿ ಈ ರೀತಿ ಇದೆ. ನಾನು ಆಲ್ರೆಡಿ ಲಿಪ್ ಅಂಡ್ ಚೀಕ್ ಎಣ್ಣೆ ಯೂಸ್ ಮಾಡಿರೋದು. ಸೊ ಇದು ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಬನ್ನಿ ಲೆಟ್ಸ್ ಟ್ರೈ. ವಾವ್, ನೋಡಿ ಒಂದೇ ಯೂಸ್ಗೆ ಲಿಪ್ ಗ್ಲಾಸ್. ನಿಜವಾಗ್ಲೂ ಕಲರ್ ಅಂತೂ ತುಂಬಾ ಚೆನ್ನಾಗಿದೆ. ಇದು ಲಿಪ್ಸ್ಟಿಕ್ಸ್ ಮೇಲಂತೂ ಸಕ್ಕತ್ತಾಗಿ ಕಾಣುತ್ತೆ ಅನ್ಸುತ್ತೆ. ಸೊ ನೋಡಿ, ನೀವು ನೋಡ್ತಿರ್ಬೋದು, ಸೇಮ್ ಕಲರ್ ಅಲ್ಲ. ಸೊ ಸಕ್ಕತ್ತಾಗಿದೆ ಇದು. ಇದ್ರ ಪ್ರೈಸ್ಗಳನ್ನೆಲ್ಲ ನಾನು ಇದ್ರ ಮೇಲಿದ್ರೆ ನಿಮ್ಗೆ ನೆಕ್ಸ್ಟ್ ಅಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಒಂದು ಕೋಲ್ ಕಾಜಲ್, ಹೆಂಗಿದೆ ಅಂತ ಹೇಳೋಣ. ಇದ್ರ ಮೇಲೆ ಏನೇನ್ ಹಾಕಿದ್ದಾರೆ ಅಂತ. ಇದು ಸ್ವೀಟ್ ಆಲ್ಮಂಡ್ ಆಯಿಲ್ ಪ್ಲಸ್ ವಿಟಮಿನ್ ಇ ಆಯಿಲ್ ಇಂದ ಆಗಿರೋದು. ಡೀಪ್ ಬ್ಲ್ಯಾಕ್, ಇದು ಸ್ಮಡ್ಜ್ ಪ್ರೂಫ್ ಅಂಡ್ ಸ್ವೆಟ್ ಪ್ರೂಫ್ ಏನೋ ಹಾಕಿದ್ದಾರೆ. ಸೊ ಲೆಟ್ಸ್ ಟ್ರೈ. ಇದನ್ನು ಟ್ರೈ ಮಾಡೋಣ. ನಾನು ಇತ್ತೀಚೆಗೆ ಕಾಜಲ್ ಎಲ್ಲ ಯೂಸ್ ಮಾಡ್ತಿಲ್ಲ, ಬಿಕಾಸ್ ನನ್ ಕಣ್ಣು ಸಣ್ಣ ಇರೋದನ್ನ ಇನ್ನು ಸಣ್ಣ ಕಾಣುತ್ತೆ ಅಂತ. ಸೊ ಹಾಕೇ ಬಿಡ್ತೀನಿ ಇವತ್ತು. ಡೀಪ್ ಬ್ಲ್ಯಾಕ್. ಆಕ್ಚುಲಿ ನೀವು ಕಣ್ಣು ಸಣ್ಣ ಇದ್ರಲ್ಲ ಜಾಸ್ತಿ, ಅಂದ್ರೆ ಲೈಕ್ ಮೇಲೆ ಐಲೈನರ್ ಹಾಕಿದ್ರೆ ಇನ್ನೂ ಕಣ್ಣು ಸಣ್ಣ ಕಾಣುತ್ತೆ. ಕಾಜಲ್ ಹಚ್ಚಿದ್ರೆ ನಂಗೆ ಫುಲ್ ಬ್ಲಾಕ್ ಫೀಲ್ ಆಗುತ್ತೆ. ಇತ್ತೀಚೆಗೆ ಕಮ್ಮಿ. ನನ್ನ ಫ್ರೆಂಡ್ಸ್ ಎಲ್ಲ ಅವಾಗೆಲ್ಲ ಕಾಜಲ್ ಹಾಕ್ದಲೆ ಹೋದ್ರೆ ನೋಡಕ್ಕೆ ಡಿಫ್ರೆಂಟ್ ಆಗಿ ಅನಿಸ್ತೀಯ ಅಂತ ಅನ್ನೋರು, ಲೈಕ್ ಮುಸ್ಲಿಂ ತರನೇ ನೀನ್ ಸೇಮ್ ಅಂತ. ಸೊ ನೋಡಿ, ಕಾಜಲ್ ಅಪ್ಲೈ ಮಾಡಿದೀನಿ. ಚೆನ್ನಾಗಿದೆ. ಇವಾಗಿಲ್ಲೂ ನಾನು ಅಷ್ಟು ಅಪ್ಲೈ ಮಾಡಿಲ್ಲಲ್ಲ, ನಂಗೆ ಸ್ವಲ್ಪ ಕಣ್ಣೀರ್ ಬರೋ ತರ ಆಗ್ತದೆ. ನೋಡಿ ತುಂಬಾ ಚೆನ್ನಾಗಿದೆ. ಇದನ್ನು ನಿಮ್ಗೆ ತೋರಿಸ್ತೀನಿ ಹ್ಯಾಂಡ್ ಮೇಲೆ ಹಾಕಿ. ತುಂಬಾ ಡೀಪ್ ಬ್ಲ್ಯಾಕ್ ಕಲರ್. ಸೊ ನೀವು ಇಲ್ಲಿ ನೋಡ್ಬೋದು, ಅದು ಮುಂದೆನೆ ಮಾಡ್ಕೊಂಡಿದ್ದೆ. ನೋಡಿ, ಡೀಪ್ ಬ್ಲ್ಯಾಕ್ ಕಲರ್ ಇದೆ, ತುಂಬಾ ಚೆನ್ನಾಗಿದೆ. ಸೊ ಲೆಟ್ಸ್ ಟ್ರೈ. ಇದು ಹೋಗುತ್ತಾ ಹೋಗಲ್ವಾ? ಸಿ, ಹೋಗ್ತಾ ಇಲ್ಲ. ಸ್ಮಡ್ಜ್ ಸೋಪ್ ತುಂಬಾ ಚೆನ್ನಾಗಿದೆ ಇದನ್ನು. ನೆಕ್ಸ್ಟ್ ಬಂತು ಯಾವುದು ಅಂತ ಅಂದ್ರೆ ಜಸ್ಟ್ ಹಬ್ಸೋದು ಸೆರಮ್ ಫೌಂಡೇಶನ್ ಡ್ಯೂವಿ ಫಿನಿಶ್ SPF 30 ಪ್ಲಸ್ ರೋಸಿಪ್ ಪ್ಲಸ್ ರೈಸ್ ಸ್ಟಾರ್ಚ್ ಅಂತ ಕೊಟ್ಟಿದ್ದಾರೆ. ಇದನ್ನ ಲೆಟ್ಸ್ ಟ್ರೈ. ಸ್ಮೆಲ್ ನೋಡೋಣ. ಬಟ್ ಎಲ್ಲ ಪ್ರಾಡಕ್ಟ್ಸ್ ಸ್ಮೆಲ್ ಅಂತೂ ಅಲ್ಟಿಮೇಟ್. ಸೊ ಇಷ್ಟೇ ಸ್ಟೋನ್. ಇದು ಸೆರಮ್ ರೀತಿ ಫೌಂಡೇಶನ್. ಸೆರಮ್ ಫೌಂಡೇಶನ್ ನೋಡೋಣ ಹೆಂಗಿರುತ್ತೆ ಅಂತ. ಲೈಕ್ ಒಂದ್ ಸೈಡ್ ಅಲ್ಲಿ ನಾನು ಅಪ್ಲೈ ಮಾಡ್ಕೊಳ್ತೀನಿ.
ಪಿಂಪಲ್ಸ್ ಆಗ್ಬಿಟ್ಟಿದೆ. ಪಿಂಪಲ್ಸ್ಗೆ ಬೇಗ ಒಂದು ಹೋಮ್ ರೆಮಿಡಿ ಮಾಡ್ಕೊಳ್ಬೇಕು. ಇತ್ತೀಚೆಗೆ ಶುಗರ್ ಕಂಟೆಂಟ್ ಇರುವಂತ ಐಟಮ್ಸ್ ಮತ್ತೆ ತುಂಬಾ ಕ್ರಿಸ್ಪಿ ಆಗಿ ಲೈಕ್ ಆಯಿಲ್ ಫುಡ್ ನ ತುಂಬಾ ತಿಂದಿದ್ದೀನಿ, ಅದಕ್ಕೆ ಹಂಗಾಗ್ಬಿಟ್ಟಿದೆ ನೋಡಿ. ಸೆರಮ್ ತರಾನೇ ಫೀಲ್ ಆಗುತ್ತೆ. ಅದು ಶೇಡ್ ಯಾವ್ದಾದ್ ಬರುತ್ತೆ ಗೊತ್ತಿಲ್ಲ, ಬಟ್ ನನ್ನ ಸ್ಕಿನ್ ಟೈಪ್ಗೆ ಇದು ಮ್ಯಾಚ್ ಆಗ್ಲಿಲ್ಲ. ತುಂಬಾ ಫೇರ್ ಅನ್ಸಿದ್ರೆ ನಾನು ಮಿಕ್ಸ್ ಅಂಡ್ ಮ್ಯಾಚ್ ಬೇರೆ ಬ್ರ್ಯಾಂಡ್ ಅಲ್ಲಿ ಸೆರಮ್ ಫೌಂಡೇಶನ್ ಏನಿರುತ್ತೆ ಅದೇ ತರದ್ದು. ಈಗ ನೀವು ಮ್ಯಾಟ್ ಫಿನಿಶಿಂಗ್ ಇದೆ ಮ್ಯಾಟ್ ಯೂಸ್ ಮಾಡ್ಕೊಬೇಕು ಮಿಕ್ಸ್ ಅಂಡ್ ಮ್ಯಾಚ್ಗೆ. ಅದ್ರಕ್ಕೆ ಹೋಗಿ ಹೈಡ್ರೇಟಿಂಗ್ ಲೈಕ್ ಏನು ಫೌಂಡೇಶನ್ಸ್ ಎಲ್ಲ ಮಿಕ್ಸ್ ಮಾಡ್ಬಾರ್ದು, ಅವಾಗ ತುಂಬಾ ನಿಮ್ಮ ಮೇಕಪ್ ಎಲ್ಲ ಹಾಳಾಗೋಗುತ್ತೆ. ಇನ್ನೊಂದ್ ಸ್ವಲ್ಪ ಇತ್ತಲ್ಲ ಅದರಿಂದ ಹಾಕೊಳ್ತಿದ್ದೀನಿ. ಸೊ ಸ್ವಲ್ಪ ಫೇರ್ ಅನಿಸ್ತಾ ಇದೆ ನನ್ನ ಸ್ಕಿನ್ ಟೋನ್ಗೆ ನೋಡಿ. ಸ್ವಲ್ಪ ಬೇಕಾದ್ರೆ ನಾನು ನೆಕ್ಸ್ಟ್ ಟೈಮ್ಗಳಲ್ಲಿ ಇದಕ್ಕೆ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊಳ್ಬಹುದು, ಅಥವಾ ಸ್ವಲ್ಪ ಬ್ಲೆಂಡ್ ಮಾಡ್ಕೊಂಡು ಎಲ್ಲ ಸ್ವಲ್ಪ ಹೊತ್ತು ಆದ್ರೆ ಸೆಟ್ ಆದ್ರೆ ಚೆನ್ನಾಗ್ ಅನ್ಸುತ್ತೆ. ಇದನ್ನು ಅಷ್ಟು ತುಂಬಾ ಚೆನ್ನಾಗಿದೆ, ಕ್ಯೂಟ್ ಆಗಿದೆ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಲಾಸ್ಟ್ ಮೋಸ್ಟ್ ಒನ್ ನನ್ನ ಫೇವ್ರೆಟ್ ಅಂತಾನೆ ಹೇಳ್ಬೋದು. ಆಲ್ರೆಡಿ ಒಂದು ಯೂಸ್ ಮಾಡಿದ್ದೀನಿ. ಇದು ನರಿಶಿಂಗ್ ಲಿಪ್ ಅಂಡ್ ಚೀಕ್ ಟಿಂಟ್. ಇದು ಯಾವ ಶೇಡ್ ಬಂದಿದೆ ಗೊತ್ತಿಲ್ಲ. ಬ್ರಿಕ್ ರೆಡ್ ಅಲ್ಲಿ ಬಂದಿದೆ. ಆಲ್ಮೋಸ್ಟ್ ನನ್ನ ರೆಡ್ ಕಲರ್ ಲಿಪ್ಸ್ಟಿಕ್ ಇಲ್ಲ ಅಂತ ಹೇಳ್ಬೋದು, ಯಾಕೆಂದ್ರೆ ನಾನು ರೆಡ್ ಅಷ್ಟು ತಗೊಂಡು ಯೂಸ್ ಮಾಡಿಲ್ಲ. ಆಲ್ಮೋಸ್ಟ್ ಎಲ್ಲ ಪಿಂಕೆ. ಈ ತರ ಒಂದು ಪಾಟಿಗೆ ಇದ್ ಕೊಟ್ಟಿರ್ತಾರೆ, ತೆಗಿಯಕ್ಕೆ ಬರಲ್ಲ, ಕಷ್ಟ ಪಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಗಾಯ್ಸ್ ಈ ಒಂದು ಏನು ಜಸ್ಟ್ ಆಫ್ ಪ್ರಾಡಕ್ಟ್ಸ್. ಇದು ನೋಡಿ ರೆಡ್ ವಾವ್, ತುಂಬಾ ಸಾಫ್ಟ್ ಫೀಲ್ ಆಗುತ್ತೆ. ನಾನು ಆಲ್ರೆಡಿ ಲಿಪ್ಸ್ಟಿಕ್ ಹಚ್ಚಿಲ್ಲ ಅಂದ್ರೆ ಹಚ್ಚಿ ತೋರಿಸ್ತಾ ಇದ್ದೆ. ಚೀಕ್ ಟಿಂಟ್ ಅಲ್ವಾ, ಸೊ ನೋಡೋಣ ಸ್ವಲ್ಪ ಟ್ರೈ ಮಾಡ್ತೀನಿ ತೋರ್ಸೋದಕ್ಕೆ ಅಂತ ಅಷ್ಟೇ ಗಾಯ್ಸ್. ಇಲ್ಲಾಂದ್ರೆ ನಾನು ಯೂಸೇ ಮಾಡಲ್ಲ, ಚೀಕ್ ಟಿಂಟ್ ಎಲ್ಲ ತುಂಬಾ ಕಮ್ಮಿ. ಇವಾಗೆಲ್ಲ ಪೌಡರ್ ಬ್ಲಷ್ ಯೂಸ್ ಮಾಡ್ತೀನಲ್ಲ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಕೇಶನ್ ಫಂಕ್ಷನ್ಸ್ ಇದ್ರೆ ಅಷ್ಟೇನೆ ನಾನು ಕೈಯಲ್ಲೇನೆ ಇದನ್ನ ಸ್ಪ್ರೆಡ್ ಲೈಕ್ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಫೌಂಡೇಶನ್ ಸ್ವಲ್ಪ ಫೇರ್ ಅನ್ನಿಸ್ತಿದೆ ನನ್ಗೆ. ಸೊ ನೋಡಿ ಇದನ್ನು ಅಷ್ಟೇ, ನೋಡೋಣ ನೆಕ್ಸ್ಟ್ ಏನಾದ್ರೂ ಇದ್ದಾಗ ಟ್ರೈ ಮಾಡ್ತೀನಿ, ಖಂಡಿತವಾಗ್ಲೂ ಮಾಡ್ತೀನಿ. ನಿಮ್ಗೆ ಕಾಣಿಸ್ತೀರ ನನಗೆ ಗೊತ್ತು, ಯಾಕೆಂದ್ರೆ ಫುಲ್ ಕಲರ್ ರಿಫ್ಲೆಕ್ಟ್ ಆಗ್ತಾ ಇದೆ ಅದಕ್ಕೆ. ಹೋಪ್ ನಿಮ್ಗೆ ಎಲ್ಲ ಪ್ರಾಡಕ್ಟ್ಸ್ಗಳದ್ದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನಾನಂತೂ ತುಂಬಾ ಸಜೆಸ್ಟ್ ಮಾಡ್ತೀನಿ. ಎಲ್ಲಾನು ಅಷ್ಟೇ ತುಂಬಾ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 495 rupees. ಅಂಡ್ ದಿಸ್ ಒನ್ ಇದ್ರ ಮೇಲೆ ಹಾಕಿಲ್ಲ, ಕಾಂಬೋ ಪ್ಯಾಕ್ ಅಲ್ಲಿ ಇದ್ದಿದ್ದು. ಸೊ ಕೋಲ್ ಕಾಜಲ್ದು ಎಲ್ಲ ಅಂದ್ರೆ ಇದ್ರ ಮೇಲೆ ಮೆನ್ಷನ್ ಆಗಿರುತ್ತೆ, ಬಟ್ ನಾನು ಇದ್ರ ಮೇಲೆಲ್ಲ ಹಾಕಿಲ್ಲ. ಇದನ್ನೇ ಆಲ್ಮೋಸ್ಟ್ 695 rupees. ಸೊ ಇವಾಗ ನಾನು ನಿಮ್ಗೆ ಎಷ್ಟಿದೆ ಇದ್ರ ಪ್ರಾಡಕ್ಟ್ಸ್ ಅಂತ ಈ ಬಾಕ್ಸ್ ಅಲ್ಲಿ ಹಾಕಿದ್ದಾರೆ ಅಂತ ಅನ್ಕೊಳ್ತೀನಿ. ನೋಡೋಣ, ಲೆಟ್ಸ್ ಚೆಕ್ ಒನ್ಸ್ ಓಕೆನಾ ಏನೇನು ಅಂತ. ಇದು ಟ್ರೆಡಿಷನಲ್ ಪ್ರಿನ್ಸಿಪಲ್ಸ್ ಮಾಡರ್ನ್ ಪ್ರಾಕ್ಟೀಸಸ್ ಅಂತ ಕೊಟ್ಟಿದ್ದಾರೆ. ಅಂಡ್ ಇದು ನರಿಶ್ಮೆಂಟ್ ಎಲ್ಲಾಯ್ತು, ಸಾರಿ ಈ ಬಾಕ್ಸ್ ಅಲ್ಲಿ ಇಲ್ಲ. ಓಕೆ ಇದರಲ್ಲಿ ಲೆಟ್ಸ್ ಚೆಕ್ ಓಕೆನಾ. ನೆಟ್ ಕಾಂಟೆಂಟ್ ಎಲ್ಲ ಎಷ್ಟೆಷ್ಟಿದೆ ಕ್ವಾಂಟಿಟಿ ಅಂತ ಕೊಟ್ಟಿದ್ದಾರೆ. ಪ್ರೈಸ್ ಬಂದ್ಬಿಟ್ಟು ಚೆಕ್ ಮಾಡ್ತಾ ಇದ್ದೀನಿ. ಓಕೆ ಇದು 3 years ತನಕ ಮ್ಯಾನುಫ್ಯಾಕ್ಚರ್ ಡೇಟ್ ಏನಿದೆ, 3 years ತನಕ ಅಪ್ ಟು ಎಕ್ಸ್ಪೈರಿ ಡೇಟ್ ಇದೆ. ಫಾರ್ ಎಕ್ಸ್ಟರ್ನಲ್ ಯೂಸ್ ಓನ್ಲಿ, ಕೀಪ್ ಅವೇ ಫ್ರಮ್ ಹೀಟ್ ಅಂಡ್ ಫ್ಲೇಮ್. ಹೀಟ್ ಮತ್ತೆ ಫ್ಲೇಮ್ ಬೆಂಕಿ ಇರೋ ಹತ್ರ ಹಾಕಿದ್ರೆ ಈಗೆಲ್ಲ ಗೊತ್ತಲ್ಲ ನಿಮ್ಗೆ, ಇದೆಲ್ಲ ಮೆಲ್ಟ್ ಆಗಿ ಹಾಳಾಗೋಗುತ್ತೆ. ಕೆಲವೊಂದ್ಸಲ ಹೇಳಕ್ಕಾಗಲ್ಲ, ಇಟ್ಬಿಡ್ತೀವಿ ಮರ್ತು. ಸೊ ಅದೆಲ್ಲ ತಪ್ಪು ಮಾಡ್ಬಾರ್ದು. ಇದ್ರಲ್ಲಿರೋ ಇನ್ಸ್ಟ್ರಕ್ಷನ್ಸ್ ಎಲ್ಲ ಓದ್ಕೊಬೇಕು. ಸೊ ಇದ್ರ ಫುಲ್ ಕಾಂಬೋ ಪ್ಯಾಕ್ ಎಲ್ಲಾದ್ರೂ ಪ್ರೈಸ್ 1899, ₹1 ಕಮ್ಮಿ, 1900 rupees. ಬಟ್ ವರ್ತ್ ಅಂತ ನನ್ಗೆ ಅನ್ಸುತ್ತೆ. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. 1899 ಆರಾಮಾಗಿ ನಾವು ಕಣ್ಣು ಮುಚ್ಕೊಂಡು ಇದಕ್ಕೆ ಯೂಸ್ ಮಾಡ್. ಬಿಕಾಸ್ ಈಗ ಫೌಂಡೇಶನ್ ಆಯ್ತು, ಕಾಜಲ್ ಆಯ್ತು, ಲಿಪ್ ಅಂಡ್ ಚಿಕ್ ಆಯ್ತು, ಸೊ ಒಂದು ಸ್ಟ್ರೋಕ್ ಕ್ರೀಮ್ ಆಯ್ತು, ಅದು ಎಲಿಮಿನೇಟರ್ ಆಗಿ ವರ್ಕ್ ಆಗುತ್ತೆ. ಅಂಡ್ ಲಿಪ್ ಗ್ಲಾಸ್ ಆಸ್ ಎ ಲಿಪ್ಸ್ಟಿಕ್ ತರ ಯೂಸ್ ಮಾಡ್ಬೋದು. ಈ ಪ್ರಾಡಕ್ಟ್ಸ್ ಗಳೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನಾನಂತೂ ಓನಾಗಿ ನಾವು ಓನ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳಬೇಕು ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಒಂದು ನಮ್ಗೆ ಸೇಫ್ಟಿ ಕೊಡುತ್ತೆ ನಮ್ಮ ಸ್ಕಿನ್ಗೆ, ಮೇಕಪ್ ಅಂತಾನೆ ಹೇಳ್ಬೋದು. ನಂಗಂತೂ ತುಂಬಾ ಫೇವ್ರೆಟ್ ಈ ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಾನು ತಗೊಂಡ್ಲೇಬೇಕು ಅಂತ ತಗೊಂಡಿರೋದು. ಅಂಡ್ ಇವಾಗ ನಾನು ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಸಮ್ ಐಟಮ್ಸ್ ಗಳು ಯೂಸ್ ಆಗೇ ಆಗುತ್ತೆ. ಲೈಕ್ ಲಿಪ್ ಗ್ಲಾಸ್ ಆಗಿರ್ಬೋದು,
ಲಿಪ್ ಅಂಡ್ ಚೀಕ್ ಟಿಂಟ್ ಆಗಿರ್ಬೋದು, ಅಥವಾ ಕಾಜಲ್ ಇದು ಸ್ಮಡ್ಜ್ ಪ್ರೂಫ್ ಲಾಂಗ್ ಲಾಸ್ಟಿಂಗ್ ಬರುತ್ತೆ, ಸಖತ್ತಾಗಿರುತ್ತೆ. ಸೊ ಇದು ಅಂಡ್ ಸ್ಟ್ರಾಂಗ್. ಇನ್ನು ಸೆರಮ್ ಫೌಂಡೇಶನ್ ಬೇಕಾದ್ರೆ ಓನ್ ಆಗಿ ನಾವು ಯೂಸ್ ಮಾಡ್ಕೊಬಹುದು. ಅಷ್ಟು ಬಿಟ್ರೆ ಇನ್ನೆಲ್ಲಾನು ನಮಗೆ ಮೇಕಪ್ ಪ್ರಾಡಕ್ಟ್ಸ್ಗೂ ಸಹ ಯೂಸ್ ಆಗುತ್ತೆ. ಅಂಡ್ ಬ್ರ್ಯಾಂಡ್ ಕೂಡ ಸಖತ್ ಚೆನ್ನಾಗಿದೆ, ಯಾವುದೇ ರೀತಿ ನಿಮ್ ಸ್ಕಿನ್ ನ ಡ್ಯಾಮೇಜ್ ಮಾಡಲ್ಲ. ಸೊ ನೀವು ಬೇಕಾದ್ರೆ ಈ ಒಂದು ಏನು ಬ್ರ್ಯಾಂಡ್ ಜಸ್ಟ್ ಅಪ್ಸ್ ಅವ್ರದ್ದು ನೀವು ಬೇರೆ ಕಡೆ ಹೋಗಿ ನೀವು ಬೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಗೆ ಇಷ್ಟ ಆಯ್ತು. ನೀವು ಇದೇ ರೀತಿ ನಂಗೆ ಸಪೋರ್ಟ್ ಮಾಡ್ತೀರಾ ಅಂತ ನಂಬ್ಕೊಂಡು ಮುಂದೆ ಇನ್ನೂ ಹೊಸ ಬ್ಲಾಗ್ಸ್ ನ ಮಾಡೋಣ. ನಂಗೆ ಮಾನಿಟೈಸೇಷನ್ ಆನ್ ಆಗಿರೋದು ತುಂಬಾ ಖುಷಿ ಇದೆ. ಇದೆಲ್ಲದಕ್ಕೂ ಕಾರಣ ನೀವೇ. ನಿಮ್ ಸಪೋರ್ಟ್ ಇಂದ, ನಿಮ್ಮ ಒಂದು ವ್ಯೂಸ್ ಇಂದಾನೆ. ನಂಗೆ ವ್ಯೂಸ್ ಎಲ್ಲ ತುಂಬಾ ಕಮ್ಮಿ ಬರುತ್ತೆ. ಇಟ್ಸ್ ಓಕೆ. ಯಾರನ್ನು ಫಸ್ಟ್ ಸ್ಟಾರ್ಟಿಂಗ್ ಇಂದಾನೆ ಬೆಳೆಯಕ್ಕಾಗಲ್ಲ. ಹಂಗ್ ಬೆಳಿತಾರೆ ಅಂತಂದ್ರೆ ಅವ್ರಿಗೆ ಯಾವ್ದಾದ್ರು ಒಂದು ಇನ್ಫ್ಲೂಯೆನ್ಸ್ ಇರುತ್ತೆ, ಅಥವಾ ಲೈಕ್ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಫುಲ್ ಫೇಮಸ್ ಆಗಿರ್ತಾರೆ. ಆ ರೀತಿ ನಾವು ಫೇಮಸ್ ಆಗ್ದಲೇನೆ ಅಟ್ಲೀಸ್ಟ್ ಎಷ್ಟು ಮಟ್ಟಕ್ಕೆ ದಾಟಿದೀನಿ ಅಂತಂದ್ರೆ ಅದೊಂಥರ ನನ್ಗೆ ಪ್ರೌಡ್ ಫೀಲ್ ಇದೆ ನನ್ನ ಬಗ್ಗೆ. ಅಂಡ್ ನೋಡೋಣ ಹೆಂಗಾಗುತ್ತೆ ಅಂತ. ಡಾಲರ್ಸ್ ಎಲ್ಲ ಹ್ಯಾಡ್ ಆಗ್ತಾ ಹೋದ್ರೆ ಸಾಕು. ಇವಾಗ ನನ್ಗೆ ಹತ್ರ ಇನ್ನು $1 ಸಹ ಕಂಪ್ಲೀಟ್ ಆಗಿಲ್ಲ ಗೈಸ್. ನೀವು ಸಪೋರ್ಟ್ ಮಾಡಿ. ನಿಮ್ಮಿಂದ ಇನ್ನು ಹೆಚ್ಚೆಚ್ಚು ಕಂಟೆಂಟ್ ಗಳ ಬಗ್ಗೆ ವಿಡಿಯೋ ಮಾಡ್ತೀನಿ. ಅಂಡ್ ನಿಮ್ಮ ಸಪೋರ್ಟ್ ಪ್ಲೀಸ್ ನಂಗೆ ಇದೇ ರೀತಿ ಇರ್ಲಿ ಅಂತ ಹೇಳ್ತಾ ಎಲ್ರಿಗೂ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ತಾ ಇರಿ. ಮತ್ತೊಂದು ಬ್ಲಾಗ್ ಅಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್, ಬಾಯ್.